ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲೆಟ್ಸ್ ವೆಲ್ಕಮ್ ಮಹಾನಟಿಯ ಚಾಲೆಂಜಿಂಗ್ ಸ್ಟಾರ್ ಬೆಳಗಾವಿಯ ಹೆಮ್ಮೆಯ ವರ್ಷಾ ಡಿಗ್ರಜೆ. ವರ್ಷ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಕ್ಕ ಇದು ಖರೆ ಹೇಳ್ಬೇಕಂದ್ರ ನನಗೆ ಆಕ್ಚುಲಿ ಆಕ್ಟ್ ಬಾಕ್ಸ್ ಇಂದ ನಂಗೆ ಎಕ್ಸ್ಪೀರಿಯನ್ಸ್ ಆತ್ರಿ. ನಾವ್ ಮಾಡಾಕತ್ತಿದ್ವಿ, ಆಮೇಲೆ ಅಭಿಜಿತ್ ಸರ್ ಬಂದ್ರು. ನಂಗೆ ಸಡನ್ಲಿ ವಿಷ್ಣು ದಾದಾ ಅವ್ರು ನೋಡ್ದಂಗ ಆತ್ರಿ. ಅಯ್ಯಯ್ಯೋ ಅಂತಂದ್ ಅವರು ನನ್ಗೆ ಹೇಳ್ಕೊಟ್ಟಿದ್ರು, ವರ್ಷ ಇದನ್ನೊಂದ್ ಸ್ವಲ್ಪ ಹಿಂಗ್ ಬದಲಾಸ್ಕೋ, ಇದು ಚಲೋ ಕಾಣ್ತೈತಿ, ಕಣ್ಣೊಳಗ್ ಹಿಂಗ್ ತೋರಿಸ್ಬೇಕಂತಂದ. ಸೊ ನಾ ಏನೋ ಪ್ರಯತ್ನ ಮಾಡೀನ್ರಿ, ನೋಡುನು ಹೆಂಗ್ ಬಂದದ ಅಂತ. ಆ ಸೀನ್ ನಾವು ನಮ್ಮ ಜಡ್ಜಸ್ಗೆ ತೋರ್ಸಕ್ಕಿಂತ ಮುಂಚೆ ನೀ ಹೇಳ್ದಿರ ಅಭಿಜಿತ್ ಸರ್ ಹಂಗ ನಡ್ಕೊಂಡ್ ಬರ್ಬೇಕಾದ್ರೆ ನಮ್ಗೆ ವಿಷ್ಣು ದಾದಾ ನೋಡ್ದಂಗೆ ಆಯ್ತು ಅಂತ ಹೇಳಿ. ನಿನಗೆ ಅಲ್ಲಿ ಸೀನ್ ಟೈಮ್ ಅಲ್ಲೇ ಹಂಗ ಅನ್ಸಿರ್ಬೇಕಂದ್ರೆ ಆ ವಿಷ್ಣುದಾದ ಅಭಿಮಾನಿ ಅಭಿಜಿತ್ ಸರ್ ಏನಾದ್ರು ಈಗ ಈ ಕ್ಷಣ ನಮ್ ವೇದಿಕೆ ಮೇಲೆ ನಡ್ಕೊಂಬಂದ್ರೆ ಹೆಂಗಿರುತ್ತೆ? ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಕನ್ನಡದ ಹೆಮ್ಮೆಯ ನಟ ಅಭಿಜಿತ್ ಸರ್. ಹಲೋ ಸರ್, ಹೌ ಆರ್ ಯು ಸರ್? ವೆರಿ ಗುಡ್ ಸರ್. ಹಾಯ್ ರಮೇಶ್, ಹಾಯ್ ತನು, ಹಾಯ್ ಪ್ರೇಮ, ಹಾಯ್ ಸುಂದರಿ. ಸೋ ಕ್ಯೂಟ್ ಸರ್. ವಿಷ್ಣು ಸರ್ ಅವರ ದೊಡ್ಡ ಅಭಿಮಾನಿ ಸರ್ ನೀವು. ಸೊ ನಮ್ಮ ನಟಿಯ ಜೊತೆ ಆಕ್ಟ್ ಮಾಡಿದ್ದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ವಿಷ್ಣು ಸರ್ಗೆ ಯಾರು ಫ್ಯಾನ್ಸ್ ಇಲ್ಲ ಹೇಳಿ. ತರುಣ್ ನಾವು ಡ್ಯಾನ್ಸ್ ಮಾಡ್ತಾ ಇದ್ರೆ ಅವ್ರು ಮಾಡ್ದಾಗೆ ಆಯ್ತು ನನಗೆ. ಸಣ್ಣ ಸಣ್ಣ ಗೆಸ್ಟರ್ಸ್ ಕೂಡ ಅವರು ನಿಂತ್ಕೊಂಡು ಈಗೆಲ್ಲದು ಇದೆಲ್ಲ ಆಕ್ಚುಲಿ ಅವ್ರು ಎಲ್ಲೋ ಒಂದ್ ಕಡೆಗೆ ಎಲ್ಲರಲ್ಲೂ ಇದ್ದಾರೆ. ಅದರಲ್ಲಿ ನಾನು ಒಬ್ಬ ಅಭಿಮಾನಿಗಳಲ್ಲಿ ನಾನೊಬ್ಬ ಅಭಿಮಾನಿ. ಐ ಲವ್ ಯು, ಐ ಲೈಕ್ ಯು. ಅವರು ಮಾಡಿರುವಂತ ಪಾತ್ರಗಳನ್ನ ನಮ್ಮ ಜರ್ನಿನಲ್ಲಿ ನಾವು ಮಾಡೋಕ್ ಸಾಧ್ಯನೇ ಇಲ್ಲ. ಅವ್ರ ತರ ಪಾತ್ರ ನಾನು ಗೆಟಪ್ ಹಾಕಿ ತೋರಿಸಿದೀನಿ. ನಾನು ನನ್ನ ಪ್ರಯತ್ನ ಮಾಡಿದ್ದೀನಿ, ಥ್ಯಾಂಕ್ಸ್ ಟು ಮೈ ಜಿ ಅಂಡ್ ಆಲ್. ಸರ್ ಇನ್ನು ಕ್ಯೂರಿಯಾಸಿಟಿ ತಡೆಯಕ್ಕಾಗಲ್ಲ ಸರ್, ನೋಡ್ಬೋಣ ಸರ್ ಸೀನ್. ನಾನು ನೋಡ್ಬೇಕೀಗ. ಎಸ್, ಸೀನ್ ಪ್ಲೀಸ್. ಪ್ರಿಯಾಪಟ್ನ ಡಿಸ್ಟಿಕ್ ಅಲ್ಲಿ ಒತ್ತುವರಿ ಜಮೀನು ಎಷ್ಟಿದೆ? 1000 acres. ಒಂದು ಕೆಲಸ ಮಾಡಿ, ಅರಣ್ಯ ಇಲಾಖೆಯವ್ರ ಜೊತೆ ನೆಕ್ಸ್ಟ್ ಮಂಡೇ ಮೀಟಿಂಗ್ ಅರೇಂಜ್ ಮಾಡಿ, ವಿಲ್ ಡೀಲ್ ವಿತ್ ದ್ಯಾಟ್. ಓಕೆ ಮೇಡಮ್, ಇವರು ಪಾಂಡಪುರದಿಂದ ಬಂದಿರೋದು ನಿಮ್ಮನ್ನು ನೋಡ್ಬೇಕಂತ. ಒಂದು 10 ನಿಮಿಷ ವೇಟ್ ಮಾಡಕ್ಕೆ ಹೇಳ್ರಿ. ಓಕೆ ಮೇಡಮ್. ಮಿಸ್ಟರ್ ಜಯಕುಮಾರ್. ಎಸ್ ಮೇಡಮ್. ಅವ್ರನ್ನ ಒಳಗಡೆ ಬರಕ್ಕೆ ಹೇಳಿ. ಓಕೆ ಮೇಡಮ್. ಇರೋ ಮೀಟಿಂಗ್ ಎಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಓಕೆ? ಹಾಂ, ಮೆಸೇಜ್ ಪಾಸ್ ಮಾಡಿ ಇಲ್ಲೇ ಇರಿ. ಬನ್ನಿ ಕೂತ್ಕೊಳ್ಳಿ. ಅಪ್ಪನ ಮಾತಿಗೆ ಬೆಲೆ ಕೊಡ್ತಿರೋನು ಅವನೊಬ್ಬ ಅಪ್ರಯೋಜಕ. ಇವನನ್ನೇ ನಂಬ್ಕೊಂಡು ಹೆತ್ತವ್ರನ್ನೇ ಬಿಟ್ಟು ಬಂದಿರೋಳು ಅವಳು. ಅದೇ ಅದೇ ಇವರು ಯಾವತ್ತೂ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಹಾಂ, ಪ್ಲೀಸ್ ಸಿಡ. ನಿಮ್ಮೂರಿಗೆ ನೀರು ತರೆದು ಬಿಡಬೇಕು ಅಂತ ಪಿಟಿಷನ್ ಕಳಿಸಿದ್ದೀರಾ. ಆದರೆ ಮೈಸೂರು ಡಿಸ್ಟಿಕಲ್ಲಿ ನೀರಿಗೆ ಪ್ರಾಬ್ಲಮ್ ಅಂದರೆ ಯಾರೂ ನಂಬೋದಿಲ್ಲ. ಹೌದು, ಯಾರೂ ನಂಬೋದಿಲ್ಲ. ಆದರೆ ನೀರು ನಮಗೆ ಉಪಯೋಗ ಆಗ್ತಿಲ್ವಲ್ಲ. ನೋಡಿ, ಒಂದು ತಾಲೂಕಿಗೋಸ್ಕರ ನೀರು ಬಿಡೋದು ಅಂದರೆ ತುಂಬ ತೊಂದರೆ ಆಗುತ್ತೆ. ತಾಲೂಕು ನಿಜ. ಒಂದು ತಾಲೂಕಿನಾಗೆ 24 ಹಳ್ಳಿಗಳಿರ್ತವೆ. 24 ಹಳ್ಳಿಗಳಲ್ಲಿ 3 ಲಕ್ಷ ಜನ ಸಂಸಾರ ಮಾಡ್ತವೆ. ಹಿಂದೆ ಇದ್ದ ಸಾಹೇಬ್ರನ್ನ ಹೀಗೆ ಬಂದು ಕೇಳ್ಕೊಂಡು ಕುಯ್ಲು ಹೊತ್ತಿಗೆ ಅವರು ನೀರು ಬಿಟ್ರು. ಏನು ಮಾಡೋದು, ಸೈಕ್ಲೋನ್ ಬಂದು ಎಲ್ಲ ಕೊಚ್ಕೊಂಡು ಹೊಟ್ಟೋಯ್ತು. ಈಗ ನಾಟಿ ನೆಟ್ಟವ್ರೆ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನೀರು ಬಿಡಿ, ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾರೆ. ಹಲೋ ಹಲೋ, ರೋಜಾ ಮಾತಾಡ್ತಾ ಇರೋದು. 15th ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ. ನೀನು ನಿನ್ ಗಂಡ ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡೆ. 15th
ಐ ಆಮ್ ಸೋ ಸಾರಿ. ಅವತ್ತು ನಮ್ಮ ಮಾವನವ್ರ ಹುಟ್ಟುಹಬ್ಬ. ನಾನು ನನ್ನ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಸಿಹಿ ಮಾಡ್ತೀವಿ. ಅವತ್ತೊಂದಿನ ನಾವೆಲ್ಲೂ ಹೊರಗಡೆ ಹೋಗೋದಿಲ್ಲ. ಹೌದಾ, ಸರಿ ಕಣೆ. ನಿಮ್ಮ ಮಗ ಹೇಗಿದ್ದಾನೆ? ಅವನಾ ತುಂಬ ಚೆನ್ನಾಗಿದ್ದಾನೆ. ಹಾಗೆ ಅವ್ರ ತಾತ ಇದ್ದ ಹಾಗೆ ಇದ್ದಾನೆ. ಗುಣದಲ್ಲಾಗ್ಲಿ ರೂಪದಲ್ಲಾಗ್ಲಿ ಅವರೇ. ಆಯ್ತಪ್ಪಿ. ನಾನಿದನ್ನು ನೋಡ್ತೀನಿ. ಡಿವಿಷನಲ್ ಮಿನಿಸ್ಟರ್ ಜೊತೆ ಮಾತಾಡಿ ಖಂಡಿತ ನಿಮಗೆ ಫೇವರ್ ಆಗೋ ಹಾಗೆ ಮಾಡಿಕೊಡ್ತೀನಿ. ನಾವಿನ್ನು ಬರ್ತೀವಿ. ಸರ್, ಈ ಮಾತು ಎಲ್ಲಾ ಕನ್ನಡಿಗರ ಪರವಾಗಿ ಸರ್. ಆ ಸೀನಲ್ಲಿ ಆ ಬಾಗಿಲು ತೆಗೆದು ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸ್ಕೋರ್ ಅಲ್ಲಿ ನೀವು ನಡ್ಕೊಂಡ್ ಬಂದ್ರೆ ಒಂದು ಕ್ಷಣ ನಿಜವಾಗ್ಲೂ ಸಾಹಸ ಸಿಂಹ ನಡ್ಕೊಂಡ್ ಬಂದಂಗೆ ಅನಿಸ್ತು ಸರ್. ಅದು ನಿಮಗೆ ಆ ಥರ ಅನಿಸಿದ್ರೆ, ಅದು ಇಷ್ಟ ಆದರೆ ನನ್ನ ಪ್ರಯತ್ನ ಸಾರ್ಥಕ ಆಗುತ್ತೆ ಅಂತ ಅನ್ಸುತ್ತೆ ಅಷ್ಟೇ. ಇಟ್ಸ್ ಓನ್ಲಿ ಮೈ ಎಫರ್ಟ್ ಅಷ್ಟೇ. ವರ್ಷ, ನೀವೆಷ್ಟು ಅದೃಷ್ಟವಂತೆ ಅಂದ್ರೆ ನಮ್ಮ ಕನ್ನಡ ಚಲನಚಿತ್ರರಂಗ ಕಂಡಂತ ಸಹಜ ನಟನೆಯಲ್ಲಿ ಹೆಸರು ಮಾಡಿದಂತ ಒಂದು ನಟ ಅಂತ ಅಂದ್ರೆ ನಮ್ಮ ಅಭಿಜಿತ್ ಸರ್ ಅವ್ರ ಜೊತೆ ಅಭಿನಯಿಸಿದ್ರಿ. ಯು ಆರ್ ವೆರಿ ಲಕ್ಕಿ ವರ್ಷ. ಹೌದ್ರಿ ಅಕ್ಕರ. ಇವ್ರು ಆಕ್ಚುಲಿ ಎಂಟ್ರ್ ಆದ ಬಳಿಕ ಹಿರಿಯರಂತ ನಾ ಆಶೀರ್ವಾದ ತಗೊಳಕ್ ಹೋಗ್ತೀನ್ರಿ. ಬೇಡಮ್ಮ ನಾವೆಲ್ಲ ಕಲಾವಿದ್ರು ಅಂತಾರ್ರಿ. ಬಟ್ ದೇವ್ರು ನೋಡ್ರಿ, ಸೌದತ್ತಿ ಎಲ್ಲ ಒಂದು ಆಶೀರ್ವಾದ. ಇದ ಸೀನಿಗೆ 10 ಸತಿ ಅವ್ರ ಕಾಲ್ ಬೀಳ್ತೀನ್ರಿ ನಾ. ಸರ್, ಈ ಪಾತ್ರ ನಿಮಗೆ ಇದನ್ನ ರೀಕ್ರಿಯೇಟ್ ಮಾಡ್ಬೇಕು ಅಂತ ಕರೆ ಬಂದಾಗ ಆಸ್ ಅ ಫ್ಯಾನ್ ನಿಮ್ಗೆ ಹೆಂಗ್ ಅನ್ಸ್ತು ಸರ್? ನೋ ಸೆಕೆಂಡ್ ಥಾಟ್. ಎಸ್ಪೆಷಲಿ ಆ ಥರ ಗೆಟಪ್ ನಾನು ಇವತ್ತು ಹಾಕಿಲ್ಲ ಫಸ್ಟ್ ಆಫ್ ಆಲ್. ಬಟ್ ಹಾಗಾಗಿ ನಾನು ಎಸ್ಪೆಷಲಿ ಅವ್ರದ್ದು ಅಂದಾಗ ನಾನು ಹಿಂದೆ ಮುಂದೆ ನೋಡಲ್ಲ. ಬೇಕಾದ್ರೆ ಅಂತ ಪಾತ್ರ ವಂಡರ್ಫುಲ್ ಫ್ರೆಂಡ್, ವಂಡರ್ಫುಲ್ ಫಿಲಾಸಫರ್, ವಂಡರ್ಫುಲ್ ಆಕ್ಟರ್, ಎಷ್ಟು ಟೈಟ್ಲ್ ಕೊಟ್ಟರು ಸಾಲದು ಅವ್ರಿಗೆ. ಅಂಥದ್ದು ನಾನು ಮಾಡಿದ ನನ್ನ ಭಾಗ್ಯ ಅಂತಲೇ ನಾನು ಭಾವಿಸ್ತೀನಿ. ಥ್ಯಾಂಕ್ಸ್ ಟು ಮೈ ಝೀ. ನಮ್ಮ ಜೊತೆ ನಿಂತಿರೋಂಥ ಅಭಿಜಿತ್ ಸರ್ ಎಂಥ ದೊಡ್ಡ ನಾಯಕ ನಟ. ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಒನ್ ಆಫ್ ದ ನಟಿ ಜೊತೆ ಸರ್ ನೀವು ಈ ಪಾತ್ರ ಮಾಡಿ ಅಂತಾಗ ಅಷ್ಟು ಅಭಿಮಾನ ಪ್ರೀತಿಯಿಂದ ನಮಗಾಗಿ ನಟನೆ ಮಾಡಿದ್ರಲ್ಲ. ಈ ಕಾರ್ಯಕ್ರಮವನ್ನ, ಈ ಕ್ಷಣವನ್ನ, ವೇದಿಕೆಯನ್ನ ನೀವು ಇನ್ನಷ್ಟು ಶ್ರೀಮಂತಗೊಳಿಸಿದ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಜವಾಗ್ಲೂ ದೊಡ್ಡ ಮಾತು. ನಾನು 8-9 ವರ್ಷ ಖಾಲಿ ಕೂತ್ಕೊಂಡಾಗ ನನಗೆ ಜೋಡಿ ನಂಬರ್ 1 ಅಂದು ಒಂದು ರಿಯಾಲಿಟಿ ಶೋ ಕರೆದು ನನಗೊಂದೇ ಆಕ್ಸಿಜನ್ ಕೊಟ್ಟಂತ ಒಂದು ಕಾರ್ಯಕ್ರಮ. ಹಾಗೆ ನಾನು ಯಾವತ್ತೂ ನನ್ನ ಲೈಫಲ್ಲಿ ನಾನು ಮರೆಯಲ್ಲ. ಯಾಕಂದ್ರೆ ನೀನು ಮರ್ತು ಬಿಟ್ರು ಕಣ ಇಂಡಸ್ಟ್ರಿ ಅನ್ನೋ ಮಟ್ಟಕ್ಕೆ ಹೋಗಿತ್ತು. ಯಾಕೆನ್ ನಾನು ಜೋಡಿ ನಂಬರ್ 1 ಅಟೆಂಡ್ ಮಾಡಿದ ಮೇಲೆ ಮತ್ತೆ ನಾನು ಎಲ್ರಿಗೂ ಬದುಕಿದ್ದೀನಿ ಅಂತ ಒಂದು ಗೊತ್ತಾಯ್ತು. ಯಾಕೆನ್ ಚಿಕ್ಕದಾಗಿ ಮತ್ತೆ ಬ್ಯುಸಿ ಆಗ್ತಾ ಬರ್ತಾ ಇದ್ದೀನಿ. ನೋಡೋಣ, ದೇವ್ರ ದಯೆ, ನಿಮ್ಮೆಲ್ಲರ ಆಶೀರ್ವಾದ.